ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಒಬ್ಬರು ಬೆಂಗಳೂರಿನ ಜಯನಗರದ ಶಾಸಕಿ ಸೌಮ್ಯ ರೆಡ್ಡಿ ಬಗ್ಗೆ ಹೇಳಿಕ್ಕೆ ಬಂದಿದ್ದೇನೆ. ವೀಕ್ಷಕರೇ, ಸೌಮ್ಯ ರೆಡ್ಡಿಯವರ ಕಾರ್ಯವಿಧಾನ, ಕಾರ್ಯಶೈಲಿ, ಅವರು ಶಾಸಕರಾದ ಮೇಲೆ, ಶಾಸಕರಾಗುವುದಕ್ಕಿಂತ ಮುಂಚಿತ ಅವರ ತಂದೆ 8 ಬಾರಿ ಶಾಸಕರು, ಮಾಜಿ ಸಚಿವರು, ಗೃಹ ಮಂತ್ರಿಗಳು, ಸಾರಿಗೆ ಮಂತ್ರಿಗಳು, ಹಣಕಾಸು ಅನೇಕ ಇಲಾಖೆಗಳನ್ನು ಜವಾಬ್ದಾರಿಯಿಂದ ಒಂದು ವ್ಯವಹರಿಸಿ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಸತ್ಯ ಪ್ರಾಮಾಣಿಕ ರಾಜಕಾರಣಿ ಅಂತ ರಾಮಲಿಂಗಾರೆಡ್ಡಿಯವರು ಹೆಸರು ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ. ಸರಳ ಸಜ್ಜನಿಕೆ ರಾಜಕಾರಣಿ ಅವರು ರಾಮಲಿಂಗಾರೆಡ್ಡಿಯವರು. ಆದರೆ ಅವರ ಸುಪುತ್ರಿ ಫಾರಿನ್ದಲ್ಲಿದ್ದಾಗ ವಿದ್ಯಾಭ್ಯಾಸ ಮಾಡುವಾಗ ಜಯನಗರದಲ್ಲಿ ಅಲ್ಲಿ ತೆರವಾದ ಸ್ಥಾನಕ್ಕೆ ತಕ್ಷಣ ಮಗಳನ್ನು ಕರೆಸಿ ಅಲ್ಲಿ ಶಾಸಕಿ ಜನ ಪ್ರೀತಿಯಿಂದ ಅವರನ್ನು ಶಾಸಕಿ ಮಾಡಿದ್ದಾರೆ. ಅವರು ಶಾಸಕಿ ಆದಮೇಲೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಗಾರ್ಡನ್ನು, ಬೆಳಿಗ್ಗೆ ಎದ್ದ ತಕ್ಷಣ ಅಂಗನವಾಡಿ, ಪ್ರತಿಯೊಂದು ಜನರ ಸಮಸ್ಯೆಗಳನ್ನು ಕಾಲ್ನಡಿಗೆಯಿಂದ ಹೋಗಿ ದೈನಂದಿನ ಜನರಿಗೆ ಯಾವ ಕುಂದುಕೊರತೆಗಳಿದ್ದಾವೆ, ಯಾವ ರೀತಿ ನೀವು ಜೀವನ ಮಾಡ್ತಾ ಇದ್ದೀರಾ ಅನ್ನೋದು ಮನೆ ಮನೆಗೆ ಹೋಗಿ ಜನರ ಎಲ್ಲಿ ವಾಯು ವಿಹಾರಕ್ಕೆ ಹೋಗುವಾಗ ಅವ್ರಿಗೇನು ಸಮಸ್ಯೆ ಇದೆ, ಪ್ರತಿಯೊಂದು ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಅನೇಕ ಪರಿಣಾಮಕಾರಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂಥ ಒಂದು ಅದ್ಭುತ ಮಹಿಳಾ ಶಾಸಕಿ ಸೌಮ್ಯ ರೆಡ್ಡಿ ಅವರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ದೃಶ್ಯದೊಂದಿಗೆ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ಸೌಮ್ಯ ರೆಡ್ಡಿ ಅಂತೆ ಅನೇಕ ಮಹಿಳಾ ಶಾಸಕಿಯರು ಇದ್ದಾರೆ. ಅವರು ಸೌಮ್ಯ ರೆಡ್ಡಿ ಅಂತೆ ಕೆಲಸ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಸೌಮ್ಯ ರೆಡ್ಡಿಯವರು ಒಂದು ಸಿಟಿಯಲ್ಲಿದ್ದವರು, ದೊಡ್ಡ ಮಹಾನಗರ, ಅದು ಬೃಹತ್ ಮಹಾನಗರ. ಆ ಮಹಾನಗರದ ಪಾಲಿಕೆಯ ಸದಸ್ಯರು, ಅಲ್ಲಿಯ ಬೃಹತ್ ಅಧಿಕಾರಿಗಳೊಂದಿಗೆ ಚರಂಡಿ ಗುಂಡಿ ವ್ಯವಸ್ಥೆಗಳನ್ನು ಸಹಿತ ಪ್ರತಿನಿತ್ಯ ನಡೆದಾಡ್ತಾ ನೋಡುತ್ತಿರುವಂಥ ಒಂದು ಅದ್ಭುತ ಯುವ ಶಾಸಕಿ ಇದ್ದಾರೆ. ನಿಜಕ್ಕೂ ಒಂದು ಹೆಮ್ಮೆ ಪಡಬೇಕು. ಕರ್ನಾಟಕ ಸರ್ಕಾರದಲ್ಲಿ ಇಂಥ ಒಂದು ಶಾಸಕಿಯಾಗಿ ಒಂದು ವಿಧಾನಸಭೆಯಲ್ಲಿ ತನ್ನ ಪ್ರತಿಧ್ವನಿಯನ್ನು ಜನರ ಕೂಗಿಗೆ ಸ್ಪಂದಿಸುವಂಥ ಇಂಥ ಮಹಿಳಾ ಶಾಸಕಿಗೆ ನಿಜಕ್ಕೂ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು. ಅವರು ಏನೇನು ಮಾಡಿದ್ದಾರೆ ಇವತ್ತು ಅದನ್ನು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ಮತ್ತೆ 2ನೇ ಸುದ್ದಿಗೆ ಬರ್ತೀನಿ. ತಮಿಳುನಾಡಲ್ಲಿ ನೋಡಿ, ಮಹಿಳೆಯರ ಮೇಲೆ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರ. ರಾತ್ರಿ ನಿರ್ಬಿಡ ಪ್ರದೇಶದಲ್ಲಿ ಒಂದು ಹೆಣ್ಣು ತಿರುಗಾಡುವಂಥ ಪರಿಸ್ಥಿತಿ ಇರುವಾಗ ಅವಳಿಗೆ ಯಾವ ರೀತಿಯ ಸುರಕ್ಷತೆಯ ಒಂದು ಆ್ಯಪನ್ನು ತಯಾರು ಮಾಡಿದ್ದಾರೆ ಅದನ್ನು ಸಹಿತ ನಾವು ತೋರಿಸ್ತಾ ಇದ್ದೀವಿ. ಯಾವಾಗ ಬೇಕಾದರೂ ರಾತ್ರಿ 2-3 ಗಂಟೆಗೆ ಎಷ್ಟೇ ಆಭರಣಗಳನ್ನ ಹಾಕ್ಕೊಂಡು ಬೇದಡಕ್ಕಾಗಿ ತಮಿಳುನಾಡಲ್ಲಿ ತಿರುಗಾಡ್ಬೋದು. ಯಾವುದೇ ಪುಂಡ ಪೋಖರಿ ಗುಂಡಾಗಳಿಂದ ಭಯಪಡುವ ಅವಶ್ಯಕತೆ ಇಲ್ಲ. ಅವರು ಏನಾದರೂ ಕಿರುಕುಳ ಕೊಟ್ಟರೆ ಒಂದು ಆ್ಯಪ್ ಇದೆ, ಅದನ್ನು ಬಟನ್ ಒತ್ತಿದ್ದಾರೆ, ತಕ್ಷಣ ಅಲ್ಲಿ ಶಸ್ತ್ರ ಸಜ್ಜಿತ ಮಹಿಳಾ ಮತ್ತು ಪುರುಷ ಪೊಲೀಸರು ತಕ್ಷಣ ಅಲ್ಲಿ ಬಂದು ಅವರನ್ನು ಬಂಧನ ಮಾಡ್ತಾರೆ, ಶಿಕ್ಷೆ ಗುರುಪಡಿಸ್ತಾರೆ. ಅದನ್ನು ಯಾವ ರೀತಿ ಆ್ಯಪ್ ಮಾಡಿದ್ದಾರೆ, ಒಂದು ಕ್ಲಿಪ್ಪಿಂಗ್ ಇದೆ ವಿಡಿಯೋ. ಆ ಮಹಿಳೆಗೆ ಎಷ್ಟು ರಾತ್ರಿ ತೊಂದರೆ ಕೊಡ್ತಾ ಇದ್ದಾರೆ, ಆವಾಗ ಹೇಗೆ ಪೊಲೀಸರು ಬಂದರು, ಅದನ್ನು ಅಟ್ಯಾಕ್ ಮಾಡಿದರು, ಅವರನ್ನು ಬಂಧಿಸಿದರು, ಅದನ್ನು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ, ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಮಸ್ಕಾರ. ಜವಾಬ್ದಾರಿ ಏನಮ್ಮ ಇದು? ಬೆಳಿಗ್ಗೆ ಅಲ್ಲಮ್ಮ, ಇವತ್ತು ನಿಮ್ಮ ಕೆಲಸ ಮಾಡೋಕ್ಕೆ ಇವತ್ತು ನೆಕ್ಸ್ಟ್ ಟೈಮ್ ಅಲ್ಲಿ ಈ ಥರ ನೋಡಿದ್ರೆ ಏನಾಯಿತು ಇದು ನೋಡಿ ಕಾರ್ಡ್ ಇದ್ದಂಗಿದೆ. ಇವತ್ತೇ ಮಾಡಿಸಿ, ಇಲ್ಲಾಂದರೆ ನಾಳೆಲ್ಲ ಕೆಲಸಕ್ಕೆ ಬರ್ಬೋದು. ದಯವಿಟ್ಟು ಅಪ್ಡೇಟ್ ಮಾಡಿ ಎಲ್ಲರಿಗೂ. ಮಾಸ್ಕ್ ಹಾಕೊಳ್ಳಿ.
ಯಾರಿಗೆ ಮೇಂಟೆನೆನ್ಸ್ ಮಾಡಿಸ್ತಿರೋದು? ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ ಸರ್. ಆರಾಮ? ಏನೋ ಸಮಸ್ಯೆ ಇದೆಯಾ? ಚರ್ಚೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ? ಇಲ್ಲ. ಬೇರೆ ಏನು ಇನ್ಸ್ಟ್ರಕ್ಷನ್ ಇಲ್ಲ. ಚೆನ್ನಾಗಿದ್ದೀರಾ ಸರ್? ಬೇರೆ ಸಮಸ್ಯೆ ಏನಾದ್ರು ಇದೆಯಾ? ನಮಸ್ಕಾರ. ಚೆನ್ನಾಗಿದ್ದೀರಾ ಮೇಡಮ್? ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಬೇರೆ ಸಮಸ್ಯೆ ಏನಾದ್ರು ಇದೆಯಾ? ಇಲ್ಲ, ಏನಿಲ್ಲ. ಯಾರು ಮೇಂಟೆನೆನ್ಸ್? ನಾನು ಪಾರ್ಕಿಗೆ ವಾಕಿಂಗ್ ಮಾಡೋಕ್ಕೆ ನಾನು ಬಂದಿರೋದು. ಕೇಳ್ತಾ ಇದ್ದೀನಿ ಪ್ರಶ್ನೆ. ವಾಕಿಂಗ್ ಮಾಡೋಕ್ಕೆ ನಾನು ಬಂದಿರೋದು. ಮತ್ತು ನಾನು ಬರ್ತಿದ್ದೀನಿ ಅಂದರೆ ಕಷ್ಟ ತಾನೆ. ಇಲ್ಲಿ ನೋಡಿ, ಅಲ್ಲಿ ಬಾಟಲ್ಗಳು ನೋಡಿ, ಏನು ಕ್ಲೀನ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಎಷ್ಟು ದಿನ ಆಯಿತು ಗುಡಿಸಿ? ಅಲ್ಲಿ ನೋಡಿ, ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ದಿನ ಆಯ್ತಿದೆ? ಈಗ ಹಾಕಿರೋದಾ? ಇಲ್ಲ, ಒಂದು ದಿವಸ ಹಾಕಿರೋದಾ ಇದು? ಇವತ್ತು ಕ್ಲೀನ್ ಮಾಡ್ತಿಲ್ಲ ಅಂದರೆ ಅಲ್ಲಿ ಚೇಂಜ್ ಮಾಡ್ಸಕ್ಕ ಯಾರೇ ಮೇಂಟೆನೆನ್ಸ್ ಮಾಡ್ತಿರೋದು? ಡ್ರಾಫ್ಟ್ ಮಾಡಮ್ಮ ಇಮಿಡಿಯೇಟಾಗೆ. ಓಕೆ ನೋಡಿ, ನೀವು ಜನ ವಾಕಿಂಗ್ ಇದೆ ಹಾಗು ಕೂಡ ಏನಾರು ಸೇರ್ಕೊಂಡ್ರೆ ಏನಾಗ್ತದೆ? ಜನ ಪಬ್ಲಿಕ್ ಇಲ್ಲಿ ವಾಕಿಂಗ್ ಬರೋದು. ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? ಇಲ್ಲ, ಮತ್ತೆ ಇದು ಏನು ಮಾಡಿದೆ ನೀವು? ಇದು ನೋಡಿ ಕ್ಲೀನ್ ಮಾಡ್ದಂಗಿದೆಯಾ? ಇವತ್ತೇ ಇದು ಕ್ಲೀನ್ ಮಾಡ್ತೀವಿ, ಚೇಂಜ್ ಮಾಡ್ತಾನೋ ಯಾರಿಗೆ ಮಾಡ್ತಿದ್ದಾರೋ? Control to control. Receive contact. Spot equity.
emergency.